ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಯಶಸ್ವಿಯಾಗಿ 12 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಇಳಕಲ್ ನಗರ ಹಾಗೂ ಗ್ರಾಮೀಣ ಮಂಡಲದ ವತಿಯಿಂದ ಇಳಕಲ್ ನಗರದ ಪಂಚಮುಖಿ ದೇವಸ್ಥಾನ ಆವರಣವನ್ನು ಸ್ವಚ್ಛಗೊಳಿಸಿ ತಾಯಿಯ ಹೆಸರಿನಲ್ಲಿ ಸಸಿಗಳನ್ನು ನೆಟ್ಟಿ ವಿಘ್ನೇಶ್ವರನಿಗೆ ಅಭಿಷೇಕ ಮಾಡಿಸಿ ಸಿಹಿ ಹಂಚಿ ಮೋದಿಜಿ ಅವರಿಗೆ ಹೆಚ್ಚು ಆರೋಗ್ಯ ಆಯುಷ್ಯ ಕೊಟ್ಟು ಇನ್ನೂ ಹೆಚ್ಚು ಕಾಲ ದೇಶದ ಪ್ರಧಾನಿಯಾಗಿ ಮುಂದುವರಿಯಲಿ ಎಂದು ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದ ಗ್ರಾಮೀಣ ಮಂಡಲದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರ ಮಂಡಲದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಹಿಳಾ ಮೋರ್ಚಾದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಕ್ಷದ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. श्री राम जय 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 श्री राम भारत माता की जय जय ಭಾರತೀಯ ಜನತಾ ಪಕ್ಷ ಹುನಗುಂದ ಮತಕ್ಷೇತ್ರದ ವತಿಯಿಂದ ನರೇಂದ್ರ ಮೋದಿ ಅವರ 12 ವರ್ಷಗಳ ಅವಧಿಯ ಈ ಕಾರ್ಯಕಾಲದಲ್ಲಿ ಭಾರತೀಯ ಜನತಾ ಪಕ್ಷ ಇಳಕಲ್ ಮತ್ತು ಹುನಗುಂದ ಮಂಡಲದ ವತಿಯಿಂದ ಸ್ವಚ್ಛತಾ ಅಭಿಯಾನ ಹಾಗೂ ತಾಯಿ ಹೆಸರಲ್ಲಿ ಒಂದು ಗಿಡ ಈ ಕಾರ್ಯಕ್ರಮವನ್ನು ಇಳಕಲ್ ನಗರದ ಕನಕ ನಗರದ ಗಣಪತಿ ದೇವಸ್ಥಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗಣಪತಿ ಸರ್ ಅವರಿಗೆ ಹಾಗೂ ನಮ್ಮ ನೆಚ್ಚಿನ ಇನ್ನೊಬ್ಬ ನಾಯಕರಾದಂಥ ಮಾಂತಗೌಡ ತೊಂಡ್ಯಾಳ ಗ್ರಾಮೀಣ ಮಂಡಲದ ಅಧ್ಯಕ್ಷರಿಗೂ ಹಾರ್ದಿಕವಾಗಿ ಬರಮಾಡಿಕೊಂಡು, ಅದೇ ರೀತಿ ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ, ತಾಯಂದಿರಿಗೆ ಎಲ್ಲರಿಗೂ ಮತ್ತೊಮ್ಮೆ ಹಾರ್ದಿಕವಾಗಿ ಬರಮಾಡಿಕೊಂಡು, ನರೇಂದ್ರ ಮೋದಿಯವರು ಸುಮಾರು 12 ವರ್ಷಗಳ ಕಾಲ ಈ ದೇಶವನ್ನು ಆಳ್ತಾ ಇದ್ದಾರೆ, ಮುಂದೆ ಆಳ್ತಾರೆ. ಅವರ ನಾಯಕತ್ವದಲ್ಲಿ ಭಾರತ ವಿಶ್ವಗುರು ಆಗುವ ಹಂತದಲ್ಲಿ ತಲುಪಿದೆ. ಈ ನಿಟ್ಟಿನಲ್ಲಿ ಭಾರತೀಯ ಜನತಾ ಪಕ್ಷ 12 ವರ್ಷಗಳ ಅವರ ಸಾಧನೆಯನ್ನು ಗುರುತಿಸುವ ಸಲುವಾಗಿ ಈ ಕಾರ್ಯಕ್ರಮಗಳನ್ನು ನಮ್ಮ ಭಾರತೀಯ ಜನತಾ ಪಕ್ಷ ಹಮ್ಮಿಕೊಂಡಿದೆ. ಆ ಕಾರ್ಯಕ್ರಮದ ಅನ್ವಯ ನಾವೆಲ್ಲರೂ ಇವತ್ತು ಸೇರಿ ಸ್ವಚ್ಛತಾ ಅಭಿಯಾನ ಹಾಗೂ ತಾಯಿ ಹೆಸರಲ್ಲಿ ಒಂದು ಗಿಡ ನೆಡುವ ಕಾರ್ಯಕ್ರಮವನ್ನು ನೆರವೇರಿಸಿದ್ವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅದೇ ರೀತಿ ನರೇಂದ್ರ ಮೋದಿಯವರಿಗೆ ದೀರ್ಘಾಯುಷ್ಯ ಹಾಗೂ ಭಗವಂತ ಅವರಿಗೆ ಆರೋಗ್ಯ ಸಂಪತ್ತು ಕೊಳ್ಳಿ ಅಂತಕ್ಕಂಥ ಒಂದು ಸಂಕಲ್ಪದೊಂದಿಗೆ ಗಣಪತಿಗೆ ನಾವು ಪಂಚಮುಖಿ ಗಣಪತಿಗೆ ನಾವು ಅಭಿಷೇಕವನ್ನು ಮಾಡಿಸ್ತಾ ಇದ್ದೀವಿ. ಅದರ ಮುಖಾಂತರ ಸಿಹಿ ಹಂಚುವಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. 12 ವರ್ಷದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದಂಥ ಈ ನಾಡಿಗೆ, ಈ ದೇಶಕ್ಕೆ ಅವರ ಕೊಡುಗೆ ಅಪಾರ ಇದೆ. ಆ ಅಪಾರದ ಜೊತೆಗೆ 70 ವರ್ಷ ಆಯ್ತು, 80 ವರ್ಷ ಆಯ್ತು ಅಂತೇಳಿ ಅವರನ್ನು ಬೇರೆದವ್ರನ್ನ ಮಾಡಬೇಕು, ಪ್ರಧಾನಮಂತ್ರಿ ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕಂತ ದಯವಿಟ್ಟು ಸಂಸತ್ ಸದಸ್ಯರಿರ್ಬೋದು,
ಇದು ಮಿನಿಸ್ಟರ್ ಇರ್ಬೋದು ಕೇಂದ್ರದಾಗ, ಅವ್ರು ಯಾರು ಇದಕ್ಕೆ ಚ್ಯುತಿ ಬರದಂಗೆ ನಡ್ಕೊಂಡು ಅವರ ಈ ದೇಶದೊಳಗೆ ಈ ನಾಡಿನೊಳಗೆ ಜೀವಿತವಾಗಿ ಇರುವವರೆಗೂ ಅವರೇ ಪ್ರಧಾನಮಂತ್ರಿಯಾಗಿ ಮುಂದುವರಿಬೇಕು. ಅದೇ ರೀತಿಯಾಗಿ ರಾಜ್ಯದಲ್ಲಿ ಯಡಿಯೂರಪ್ಪನ ಕಳ್ಕೊಂಡು ನಾವು ಅಧಿಕಾರ ಕಳ್ಕೊಂಡಿವಿ. ಯಡಿಯೂರಪ್ಪರವರು ಇದ್ದರೆ ಇನ್ನೂ ಅಧಿಕಾರ ನಮ್ಗೆ ಇರ್ತೇ ಇತ್ತು. ಅದೇ ರೀತಿಯಾಗಿ ಯಡಿಯೂರಪ್ಪನವ್ರ ಕಾರ್ಯಕಾರಿಣಿಯಲ್ಲಿದ್ದಾರ. ಅದೇ ರೀತಿಯಾಗಿ ವಿಜಯೇಂದ್ರ ಯಡಿಯೂರಪ್ಪನವರು ಈ ರಾಜ್ಯದ ಅಧ್ಯಕ್ಷರಾಗಿ ಮುಂದುವರಿಬೇಕು. ಅದೇ ರೀತಿಯಾಗಿ ಈ ತಾಲೂಕಿನಿಂದ ಈ ಗ್ರಾಮೀಣ ಮಂಡಲ ನಗರ ಮಂಡಲದಿಂದ ನಾವು ಒಕ್ಕಲೂರಿಂದ ಹೇಳ್ತೀವಿ, ವಿಜಯೇಂದ್ರ ಯಡಿಯೂರಪ್ಪನವರ ಈ ರಾಜ್ಯದ ಪಾರ್ಟಿ ಅಧ್ಯಕ್ಷರಾಗಿರ್ಬೇಕು, ಯಡಿಯೂರಪ್ಪನವರು ಕಾರ್ಯಕಾರಿಣಿಯಲ್ಲಿರಬೇಕು. ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ಇವರು ಇಬ್ಬರು ಬೇಕು. ರಾಜ್ಯದಲ್ಲಿ BJP ಸರ್ಕಾರ ಬರ್ತೈತಿ. ಈ ತಾಲೂಕಿನಲ್ಲಿ 2028ಕ್ಕೆ ದೊಡ್ಡನಗೌಡ ಪಾಟೀಲ್ ಅವರು ಶಾಸಕರಾಗಲು ಸಿದ್ಧ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಂದು ನಮಗೆ ಹೆಮ್ಮೆಯ ದಿನ. ಯಾಕಂದರೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರು ಹಿಂದೆ ಏನು ಒಂದು ಸರ್ಕಾರ ಕೇಂದ್ರದಲ್ಲಿ ಆಡಳಿತ ಮಾಡಿರ್ತಕ್ಕಂಥ ಪ್ರಧಾನಮಂತ್ರಿಯವರು ಏನಿದ್ರಲ್ಲ ಅವ್ರಿಗಿಂತ ಮುಂದೆ ಒಂದು ಹೆಜ್ಜೆ ಹೋದರು. ಈಗ ನಮ್ಮ ನರೇಂದ್ರ ಮೋದಿಯವರು ಅಧಿಕಾರ ವಹಿಸ್ಕೊಂಡು ಎಷ್ಟಂದ್ರೆ 4399 ದಿವಸ. ಇಂದಿನ ಅಧಿಕಾರ ಏನಿತ್ತಲ್ಲ ಅವರು 4000 ದಿನಗಳು ಮಾಡಿದರು. ಅದನ್ನು ನರೇಂದ್ರ ಮೋದಿಯವರು ಇವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥದ್ದು ಇದು ನಮ್ಮ ಭಾರತೀಯರಿಗೂ ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಒಂದು ವಿಷಯವಾಗಿರ್ತಾರೆ. ಯಾಕಂದರೆ ನರೇಂದ್ರ ಮೋದಿಯವರು ಒಬ್ಬ ಏನಂದರೆ ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. ಎಂಥ ಒಂದು ಸಂದರ್ಭದಲ್ಲಿ ಕೂಡ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಶಕ್ತಿ ಯಾರಿಗಾರಿದ್ರೆ ಅದಕ್ಕೆ ನರೇಂದ್ರ ಮೋದಿಗೆ ಅಂತ ನಾವು ಕೈ ಎತ್ತಿ ಹೋಗ್ತೀವಿ. ಈ ನರೇಂದ್ರ ಮೋದಿಜಿಯವರು ಈಗಲ್ಲ ಇನ್ನೂ 10 ವರ್ಷ ಅವ್ರು ಏನಂದ್ರೆ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಈ ದೇಶದ ಚುಕ್ಕಾಣಿಯನ್ನು ನೀಡೋದು ಈ ನಮ್ಮ ನೆರೆಹೊರೆ ದೇಶವರು ಏನು ದುಷ್ಟ ಶಕ್ತಿಗಳಲ್ಲ ಅವರನ್ನು ಮೆಟ್ಟಿ ನಿಲ್ತಕ್ಕಂಥ ಶಕ್ತಿ ಯಾರಿಗಾದ್ರಿಂದ ನಮ್ಮ ನರೇಂದ್ರ ಮೋದಿಯವರಿಗೆ. ಎಲ್ಲರೂ ಕೂಡ ಈ ದೇಶದ ಈ ಜಗತ್ತಿನಲ್ಲೇ ಅತಿ ಹೆಚ್ಚು ಏನಂತ ಜನತಾ ಪಕ್ಷದ ಸದಸ್ಯತ್ವ ಹೊಂದಿರತಕ್ಕಂಥ ಯಾವುದಾದೊಂದು ಪಾರ್ಟಿ ಇದ್ರೆ ಅದು ನಮ್ಮ ಭಾರತೀಯ ಜನತಾ ಪಕ್ಷ. ಅದು ಕೂಡ ನಮಗೆ ಹೆಮ್ಮೆಯ ವಿಷಯ. ಇಂದು ನಾವೇನಂದ್ರೆ ಗ್ರಾಮೀಣ ಮಂಡಲ ಮತ್ತು ನಗರ ಮಂಡಲ ವತಿಯಿಂದ ನಮ್ಮ ದೊಡ್ಡನಗೌಡ ಪಾಟೀಲ್ ಅವರ ಒಂದು ನೇತೃತ್ವದಲ್ಲಿ ನಾವೇನಂದ್ರೆ ಈ ಇಳಕಲ್ ನಗರದ ಕನಕನಗರದ ಪಂಚಮುಖಿ ದೇವಸ್ಥಾನದಲ್ಲಿ ನಾವು ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಅಭಿಷೇಕ ಮಾಡಿಸುವುದಾಗುವುದು, ನರೇಂದ್ರ ಮೋದಿಜಿಯವರ ಹೆಸರಿನಲ್ಲಿ ಒಂದು ತಾಯಿ ಹೆಸರಿನಲ್ಲಿ ಒಂದು ಸಸಿ ನೆಡುವುದು. ಅದೇ ಸ್ವಚ್ಛತಾ ಕಾರ್ಯಕ್ರಮ ನಮ್ಮೆಲ್ಲ ನಗರ ಮಂಡಲ ಅಧ್ಯಕ್ಷರು ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಕೂಡಿಕೊಂಡು ಈ ಒಂದು ಮಾಡಿದ್ದೇವೆ. ಜೈ ಹಿಂದ್, ಜೈ ಕನ್ನಡ. ನರೇಂದ್ರ ಮೋದಿಯವರು ಕಳೆದ 12 ವರ್ಷದಿಂದ ನಮ್ಮ ದೇಶಕ್ಕೆ ಪ್ರಧಾನಿಯಾಗಿ ಹಾಗೂ ವಿಶ್ವ ಗುರುವಾಗಿ ಹೊರಹೊಮ್ಮುವಲ್ಲಿ ನಮ್ಮ ದೇಶದ ಹೆಸರನ್ನು ಉನ್ನತ ಮಟ್ಟದಲ್ಲಿ ಮುಂಚೂಣಿಯಲ್ಲಿ ತರುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರ ಈ ಅಧಿಕಾರವನ್ನು ಸ್ವೀಕರಿಸಿದ ದಿನವನ್ನು ತಾಯಿ ಹೆಸರಿನ ಒಂದು ಗಿಡ ನೆಡುವ ಮೂಲಕ ಇಡೀ ದೇಶಾದ್ಯಂತ ಆಚರಿಸುವಂಥ ಕೆಲಸ ಆಗಿದೆ. ಇವತ್ತಿನ ದಿವಸ ನಮ್ಮ ನಗರದಲ್ಲಿ ಈ ಕಾರ್ಯಕ್ರಮ ಪಂಚಮುಖಿ ದೇವಸ್ಥಾನದಲ್ಲಿ ನಡೆಯುತ್ತಿರೋದು ಬಹಳ ಶ್ಲಾಘನೀಯ. ಎಲ್ಲ ಯುವಕ ಮಿತ್ರರು ಇದರಲ್ಲಿ ಪಾಲ್ಗೊಂಡು ಸ್ವಚ್ಛತೆಯನ್ನು ಮಾಡಿ ಸುಮಾರು ಗಿಡಗಳನ್ನ ಹಚ್ಚಿ ನಾವು ಈ ಕೆಲಸವನ್ನು ಇವತ್ತೊಂದೇ ದಿವಸ ಮಾಡದೆ ದಿನ ಮಾಡ್ಕೊತ ಇರಬೇಕಂತ ಹೇಳಿ ಆಶಿಸುತ್ತಾ, ನರೇಂದ್ರ ಮೋದಿಯವರು ಒಂದು 3 ವಾಕ್ಯಗಳನ್ನ ಹೇಳಿದ್ದಾರೆ. ಕರ್ತವ್ಯ ಕೋ ಪಾಲನಾ, ಏಕತಾ ರಹನ, ಆತ್ಮನಿರ್ಭರ ಹೋನ ಅಂತಂದು ಹೇಳಿದ್ದಾರೆ. ಅಂದರೆ ಎಲ್ಲರೂ ತಮ್ಮ ತಮ್ಮ ಕರ್ತವ್ಯಗಳನ್ನು ಮಾಡುತ್ತಾ ಎಲ್ಲರೂ ಒಗ್ಗಟ್ಟಾಗಿ ಇದ್ದು ಹಾಗೂ 2047 ಒಳಗಡೆ ಒಬ್ಬ ಆತ್ಮನಿರ್ಭರ ಭಾರತವನ್ನು ಕಾಣಬೇಕಂತ ಒಂದು ಕನಸು ಕಂಡಂಥ ನಮ್ಮ ಹೆಮ್ಮೆ ಪ್ರಧಾನಿಯವರಿಗೆ ಇನ್ನೂ ಹಲವಾರು ವರ್ಷ ಅವರು ಪ್ರಧಾನಿಯಾಗಿ ಇದ್ದು ನಮ್ಮ ದೇಶವನ್ನು ಮುಂಚೂಣಿಗೆ ತರುವಂಥ ಕೆಲಸ ಮಾಡಲಿ ಅಂತೇಳಿ ಆಶಿಸುತ್ತಾ ಈ ಕಾರ್ಯಕ್ರಮ ಮತ್ತಷ್ಟು ಮೆರಗನ್ನು ಪಡೀಲಿ ಅಂತ ಹೇಳಿ ನನಗೆ 2 ಮಾತು ಹೇಳ್ತಾರೆ. ಈ ಸಸಿ ನೆಡುವ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಅಭಿಷೇಕ ಕಾರ್ಯಕ್ರಮ ನೃಪ ಮಾಡಿ ನರೇಂದ್ರ ಮೋದಿ ಅವರು ಇವತ್ತಿಗೆ 12 ವರ್ಷ ಪೂರೈಸಿದ್ದಾರೆ. ಅತಿ ಹೆಚ್ಚು ದಿನಗಳ ಪ್ರಧಾನಿ ಇರುವಂಥವ್ರು ಯಾರಪ್ಪ ಅಂದರೆ ನಮ್ಮ ನರೇಂದ್ರ ಮೋದಿ ಅವರು. ಅವರ ಆರೋಗ್ಯ ಆಯುಷು ಮತ್ತು ಅವ್ರಿಗೆ ನಾವೆಲ್ಲರೂ ಕೂಡಿ ಭಾರತೀಯರೆಲ್ಲರೂ ಕೂಡಿ ಅವ್ರ ಶಕ್ತಿ ತುಂಬಬೇಕು. ಯಾಕಪ್ಪ ಅಂತಂದ್ರೆ ಇವತ್ತಿನ ದಿವಸ ಅಲ್ಲಿ ಎಲ್ಲೇ ಯುದ್ಧ ನಡೆದೈತಿ, ಆ ಸ್ಥಿತಿ ನೋಡಿದ್ರೆ ಎಲ್ಲ ದೇಶ ಕಂಗಾಲಾಗ್ಯಾವು. ಇದು ಒಂದು ಗಟ್ಟಿಯಾಗಿ ನಿಂದ್ರಂಥ ಭಾರತ ದೇಶ ಅಂತ ಒಬ್ಬ ನಾಯಕ ನಮ್ಮ ಸಿಕ್ಕಣ್ಣ
ಇದು ನಾವಷ್ಟ ಭಾರತೀಯ ಜನತಾ ಪಾರ್ಟಿಯವರೆಲ್ಲ ಪ್ರತಿಯೊಬ್ಬ ಭಾರತ ನಾಗರಿಕರು ಈ ಕೆಲಸ ಮಾಡಬೇಕು. ಯಾಕಂದ್ರೆ ನರೇಂದ್ರ ಮೋದಿಯವರು ಕೊಟ್ಟಂಥ ಕಾರ್ಯಕ್ರಮ ಹಲವಾರು ಅದಾವೆ, ಹೇಳಕ್ಕಂತ ಒಂದು ದಿವಸ ಆಗ್ತದೆ. ಹೀಗಾಗಿ ಆ ಯೋಜನೆಗಳನ್ನು ಎಲ್ಲರೂ ತೊಗೊಂಡಾರ ಭಾರತದಾಗ. ನಾವು BJP ಅವರು ತೊಗೊಂಡಿಲ್ಲ, ಕಾಂಗ್ರೆಸ್ ಎಲ್ಲ ಪಾರ್ಟಿಯವರು ತೊಗೊಂಡಾರ. ಅದಕ್ಕೆ ದಯವಿಟ್ಟು ಎಲ್ಲರೂ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು ಮತ್ತು ಇನ್ನಷ್ಟು ಶಕ್ತಿ ತುಂಬಿ ಮುಂದೆ ಇನ್ನೂ ಒಂದು 10-15 ವರ್ಷ ಅವರೇ ಪ್ರಧಾನಮಂತ್ರಿ ಆಗಿ ಮುಂದುವರಿಬೇಕು. ಯಾಕಂದ್ರೆ ಭಾರತ ಈ ಸ್ಥಿತಿಗಿರೋ ಕಾರಣ ನಮ್ಮ ನರೇಂದ್ರ ಮೋದಿಯವರು, ನಮ್ಮ ಅಮಿತ್ ಶಾ ಅವರು. ಅದಕ್ಕಾಗಿ ದಯವಿಟ್ಟು ಎಲ್ಲ ಭಾರತದ ಎಲ್ಲ ನಾಗರಿಕರಲ್ಲಿ ವಿನಂತಿ ಮಾಡ್ಕೊತೀನಿ, ಇವ್ರ ಕಾರ್ಯಕ್ರಮ ಹೆಂಗಿರ್ತಪ್ಪ ಅಂದ್ರೆ ಡಿಸ್ಕೋ ಲೈಟ್ ಹಚ್ಚಿ ಪಾರ್ಟಿ ಮಾಡೋಂಥ ಕಾರ್ಯಕ್ರಮ ಇರೋಂಗಿಲ್ಲ. ಎಂಥ ಕಾರ್ಯಕ್ರಮ ಅಂತಂದ್ರೆ ಸ್ವಚ್ಛತಾ ಕಾರ್ಯಕ್ರಮ ಮತ್ತು ಸಸಿ ನೆಡುವಂಥ ಕಾರ್ಯಕ್ರಮ, ದೇವರಲ್ಲಿ ಪೂಜೆ ಮಾಡೋಂಥ ಕಾರ್ಯಕ್ರಮ. ಇದು ಹೆಂಗಪ್ಪ ಅಂದ್ರೆ ಭಾರತ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವಂಥ ಕಾರ್ಯಕ್ರಮವನ್ನು ಕೊಟ್ಟರು ಮೋದಿಯವರು. ಅದಕ್ಕಾಗಿ ಎಲ್ಲ ಭಾರತೀಯರು ಪ್ರತಿದಿನ ನಮ್ಮ ನರೇಂದ್ರ ಮೋದಿಯವರು ಎಷ್ಟು ಸದೃಢರಾಗಿ ಶಕ್ತಿ ಆಗಬೇಕಂದ್ರೆ ನಾವು ಇಂಥ ಪೂಜಾ ಕಾರ್ಯಕ್ರಮಗಳು, ಇಂಥ ಕಾರ್ಯಕ್ರಮಗಳು ಎಲ್ಲ ವಿರೋಧ ಪಕ್ಷದವರಿಗೆ ತೋರಿಸ್ಕೊಡ್ಬೇಕು. ಯಾಕಂದ್ರೆ ವಿರೋಧ ಪಕ್ಷದವ್ರು ಮಾತಾಡ್ತಾರೆ ಡೀಸೆಲ್ ಹೆಚ್ಚಾಯ್ತು, ಇದು ಹೆಚ್ಚಾಯ್ತು, ಏನು ಸಿಲಿಂಡರ್ ಹೆಚ್ಚಾಯ್ತು ಅಂತಂದು. ಒಂದು ಸಣ್ಣ ಹುಡುಗ ಬರ್ತೈತಿ, ಯುದ್ಧ ಅಲ್ಲಿ ನಡೆದಿದ್ದಕ್ಕೆ ಇಲ್ಲಿ ನಮ್ಗೆ ಇಷ್ಟು ಅಸ್ತವ್ಯಸ್ತ ಆಗೈತಿ. ಆದ್ರೆ ಇಡೀ ಪ್ರಪಂಚದಾಗ ಯಾವ್ದಾರ ಒಂದು ದೇಶ ಇದ್ರೆ ಅದು ಭಾರತ ದೇಶ. ಈ ತಿಳಿಲಾರ ಮೂರ್ಖರು ಮಾತಾಡ್ತಾರೆ.